ಸಿದ್ದರಾಮಪ್ಪ ಚೂರಿಗೆ ಗುಂಡಿಕ್ಕದವ್ರು ನೀವು ಗೊತ್ತಿದೆ. ರೈತರಿಗೆ ನೇರವಾಗಿ ಗುಂಡಿಕ್ಕದವರು ಸಸಿ ಏನು ಬಿತ್ತನೆ ಬೀಜ ಗೊಬ್ಬರ ಕೇಳಿದವರಿಗೆ ಗುಂಡಿಕ್ಕದವರು ನೀವು. ನಮ್ಗೆ ಪಾಠ ಹೇಳಲಿಕ್ಕೆ ಬರಬೇಡಿ. ಗೊಬ್ಬರ ಗುಂಡಿಕ್ಕಿ ನೇರವಾಗಿ ಗುಂಡಿಕ್ಕಿ ಸಾಯಿಸಿದಿರಿ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ತಪ್ಪು ಯಾರ್ದಾನ ಆಗಿರ್ಲಿ ಅಧ್ಯಕ್ಷರೇ, ಅವ್ರ ಕಾಡುಗಳ್ಳ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. ಮುಂದೆ ಈ ತರದ ಘಟನೆ ಆಗ್ಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಿಳ್ಕೊಂಡ್ರೆ ಎನ್ಕೌಂಟರ್ ಸರ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೀ ಎನ್ಕೌಂಟರ್ಗಳ ಮೇಲೆನೆ ಸರ್ಕಾರ ನಡೀತೈತೆ. ಹಾಗಾದ್ರೆ ಅದರಿಂದ ಅಧ್ಯಕ್ಷ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ 1 ನಿಮಿಷ. ಏನು ಆಂಟೋನಿ ಸ್ವಾಮಿ ಅಂತಕ್ಕಂಥವ್ರು ಮತ್ತೆ 4 ಜನ ಒಟ್ಟಿಗೆ ಕಾಡಿಗೆ ಹೋದ್ರಲ್ಲ, 14ನೇ ತಾರೀಕು ಹೋಗಿದ್ದಾರೆ ಅವ್ರು ಸಂಜೆ. ಅದರಲ್ಲಿ ಆಂಟೋನಿ ಸ್ವಾಮಿ ಅವರ ಧರ್ಮಪತ್ನಿ ಅಧ್ಯಕ್ಷರೇ ತಮ್ಮಲ್ಲಿ ಮನವಿ ಮಾಡ್ತೇವೆ, ಕ್ಲಾರಿಫಿಕೇಶನ್ ಅಂತ ಹೇಳಿ. ನಾವು ಸರ್ಕಾರದಲ್ಲಿರೋರು ಉದಾರವಾಗಿರ್ಬೇಕು, ಒಪ್ಕೊಳ್ತೇವೆ. ಆದ್ರೆ ನಿಯಮಕ್ಕೂ ಏನಾದ್ರೂ ಒಂದು ಗೌರವ ಇರಬೇಕು ಅಧ್ಯಕ್ಷರೇ. ತಮ್ಮ ಪೀಠದ ಪರಮೋಚ್ಚ ಅಧಿಕಾರ ಉಪಯೋಗಿಸೋದಕ್ಕೆ ನಮಗೆ ಗೌರವ ಇದೆ. ತಮ್ಮ ಅಧಿಕಾರವನ್ನ ದುರುಪಯೋಗ ಶೂಟ್ ಔಟ್ ಪ್ರಕರಣ ಮಂತ್ರಿಗಳು ಉತ್ತರ ಕೊಟ್ಟುಬಿಡಿ. ಜುಡಿಷಿಯರಿ ಎನ್ಕ್ವೈರಿನೂ ಮಾಡಲ್ಲ ಅಂದ್ರೆ ಏನು? ಅವ್ರಿಗೆ ಏನ್ ಹೇಳ್ತಾರೆ ಕೇಳ್ರಿ. ಮತ್ತೆ ನೀವು ಪರಿಹಾರನ ಕೇಳಿಲ್ಲ. ಚೂರಿಗೆ ಗುಂಡಿಕ್ಕದವ್ರು ನೀವು ಗೊತ್ತಿದೆ. ರೈತರಿಗೆ ನೇರವಾಗಿ ಗುಂಡಿಕ್ಕದವರು ಸಸಿ ಏನು ಬಿತ್ತನೆ ಬೀಜ ಗೊಬ್ಬರ ಕೇಳಿದವರಿಗೆ ಗುಂಡಿಕ್ಕದವ್ರು ನೀವು. ನಮ್ಗೆ ಪಾಠ ಹೇಳಲಿಕ್ಕೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷ, ಗೊಬ್ಬರ ಗುಂಡಿಕ್ಕಿ ನೇರವಾಗಿ ಗುಂಡಿಕ್ಕಿ ಸಾಯಿಸಿದಿರಿ. ನೀತಿ ಬೋಧನೆ ಮಾಡಬೇಡಿ. ಇವರು 4 ಜನ ಕಾಡಿಗೆ ಹೋಗ್ತಾರೆ ಅಧ್ಯಕ್ಷರೇ. 4 ಜನ ಕಾಡಿಗೆ ಹೋದ್ರಲ್ಲಿ ಇವರು 14ನೇ ತಾರೀಕು ಸಂಜೆ ಹೋಗೋದು. ಅವರು ಯಾರು ಆಂಟೋನಿ ಸ್ವಾಮಿ ಹೆಂಡತಿ ಏನಂತ ಕಂಪ್ಲೇಂಟ್ ಕೊಟ್ಟಿಲ್ಲ. ಲೂಧಿಯಾನವ್ರು ಏನ್ ಚರ್ಚೆ ಇಲ್ಲ ಅದೇನಾಗಿದೆ, 14ನೇ ತಾರೀಕು ಸಂಜೆ ಹೋದವರು ರಾತ್ರಿ ಆದ್ರೂ ಕೂಡ ಅವ್ರ ಹಸುಗಳು 2 ಹಸುಗಳು ತಪ್ಪಿಸ್ಕೊಂಡಿತ್ತು. ಹಾಗಾಗಿ ನಮ್ಮ ಯಜಮಾನರುಗಳು ಹುಡುಕೊಂಬರಕ್ಕೆ ಹೋಗಿದ್ರು. ಅಲ್ಲಿ ಸಿಗದೇ ಇದ್ದಿದ್ರಿಂದ ರಾತ್ರಿ 2 ಗಂಟೆಗೆ ನಾವು ಅಲ್ಲಿ ಒಂದು ಬಂಡೆ ಮೇಲೆ ಮಲಗಿದ್ವಿ 4 ಜನನು. ಮಾಡಿದಾಗ ಏಕಾಏಕಿ ಬಂದು ಫಾರೆಸ್ಟ್ನವರು ಇದು ಶೂಟ್ ಔಟ್ ಮಾಡಿ 3 ಜನ ಸತ್ರು ಅಂತ. ರಾತ್ರಿ 2 ಗಂಟೆಗೆ ಅವನು ಯಾರು ಮಹಿಮಾ ದಾಸ್ ಅವರು ಫೋನ್ ಮಾಡಿ ಅವ್ರ ಹೆಂಡತಿಗೆ ತಿಳಿಸ್ತಾರೆ. ಮಹಿಮಾ ದಾಸ್ ಒಬ್ಬ ಉಳ್ಕೊಂಡು ಓಡ್ ಬರ್ತಾನೆ. ಓಡ್ ಬಂದಾಗ ಹಂಗಂತ ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ತಿಳಿಸಿದಾಗ ಇವರೆಲ್ಲ 5 ಗಂಟೆಗೆ ಹೋಗಿ ನೋಡಿದಾಗ 3 ಜನ ತೀರೋಗಿರ್ತಕ್ಕಂಥದ್ದು ಗೊತ್ತಾಗ್ತದೆ. 4 ಕಿಲೋಮೀಟರ್ ಆಚೆ ಅವ್ರ ಊರಿಂದ ಆಚೆ. ಅದರಿಂದ ತನಿಖೆಯ ದಿಕ್ಸೂಚಿಯನ್ನ ನಿಗದಿ ಮಾಡುವಂತಗಳು ಈ ಸದನದಲ್ಲಿ ನಮ್ಮ ಕಾಮೆಂಟ್ ಶುಡ್ ನಾಟ್ ಪ್ರೆಜುಡಿಸ್ ಎನ್ ಎನ್ಕ್ವೈರಿ process. Please, I appeal to you and to the members. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.